ಹಾಯ್ ಎವ್ರಿವನ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇಲ್ಲಿ ಇವತ್ತು ಫಿಶ್ ಕರಿ ಮಾಡ್ತಾಯಿದ್ದೀನಿ. ಫಿಶ್ ಕರಿ ಜೊತೆ ಮುದ್ದೆ ಮತ್ತು ರೈಸ್ ಅಂತೂ ಬೆಸ್ಟ್ ಕಾಂಬಿನೇಷನು. ನನಗಂತೂ ಫಿಶ್ ಕರಿ ರೈಸ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇವತ್ತು ನಾನು ಫಿಶ್ ಕರಿ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ಫಿಶ್ಶು ಸ್ವಲ್ಪ ಸ್ಮೆಲ್ ಇರುತ್ತಲ್ವ, ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಲೆಮನ್ ಗಾತ್ರದ ಹುಣಸೆಹಣ್ಣು ಮೊದಲೇ ಕಲಸಿಟ್ಕೊಂಡಿರ್ತೀನಿ ನೀರಲ್ಲಿ. ಸೊ ಅದನ್ನು ಚೆನ್ನಾಗಿ ಕಲಸಿಟ್ಬಿಟ್ಟು ಈ ಥರ ಫಿಶ್ನ ತೊಳೆದ್ಮೇಲೆ ಹಾಕಿ 1 ಅವರ್ ಅಥವಾ 2 ಅವರ್ಸು ಇಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಒಂದು 2 ಸ್ಪೂನು ಅರಿಶಿಣದ ಪುಡಿ, ಹಾಗೆ ಒಂದು 2ರಿಂದ 3 ಸ್ಪೂನು ಉಪ್ಪು, ಹಾಗೆ ಒಂದು ಅರ್ಧ ಲೆಮನ್ನು ಅಥವಾ 1 ಲೆಮನ್ನು. ಸೊ ಲೆಮನ್ ಹಾಕೋದ್ರಿಂದ ಫಿಶ್ಶು ಹುಳಿನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಹಾಗೆ ಇದರಲ್ಲಿರೋವಂಥ ಜಿಡ್ಡಿದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಇಷ್ಟು ಕಾಂಬಿನೇಷನಲ್ಲಿ ಹಾಕಿಟ್ಬಿಟ್ಟು ಒಂದು 2 to 3 ಅವರ್ಸ್ ಇಡ್ತೇನೆ. ಸೊ ಅದರಿಂದ ಫಿಶ್ಶು ಹುಳಿ ಮತ್ತು ಉಪ್ಪು ಎರಡೂ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಈ ಥರ ನೆನೆ ಹಾಕಿ ಇಡೋದ್ರಿಂದ ಬೆನಿಫಿಟ್ ಏನಂದರೆ ಇದು ಸಾಂಬಾರ್ಗೆ ಹಾಕಿದ್ಮೇಲೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಇಟ್ಕೊಳ್ಳೋದಕ್ಕೆ, ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ತೊಗೊಂಡಿರೋವಂಥ ಇಂಗ್ರೀಡಿಯೆಂಟ್ಸು ಮಸಾಲೆಗೆ ಇಲ್ಲಿ 4-5 ಒಣಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕಾಯಿ ತುರಿ, ಒಂದು 4-5 ಲವಂಗ, ಒಂದು ಪೀಸ್ ಚಕ್ಕೆ, ಹಾಗೆ ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆ ಒಂದು 2 ಸ್ಪೂನು ಕಡಲೆ, 1 ಇಂಚು ಶುಂಠಿ, ಹಾಗೆ ಒಂದು 4-5 ಗೆಡ್ಡೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕಾಗುತ್ತೆ ಫಿಶ್ ಸಾಂಬಾರಿಗೆ, ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಫಿಶ್ ಸಾಂಬಾರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಒಂದು 2 ಚಿಕ್ಕ ಗಾತ್ರದ ಈರುಳ್ಳಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಸೊ ಫಸ್ಟು ಫ್ರೈ ಮಾಡಿ ಆಮೇಲೆ ರುಬ್ಬಿ ಸಾಂಬಾರು ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸ್ವಲ್ಪ ಹುರ್ಕೊತೀನಿ. ಇಲ್ಲಿ ಹೇಗೆ ಹುರ್ಕೊಬೇಕಾಗುತ್ತೆ ಅಂದರೆ ನಾರ್ಮಲ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು, ಹಾಗೆ ಟೊಮೊಟೊ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ರಸ ಬಿಡೋ ತನಕ ಬೇಯಿಸ್ಕೊಂಡ್ರು ಸಾಕು. If we tried it, we can make it. But don't we ever just take some chances and stop your thinking and start your living? Get your shoes on, we're going dancing. These little problems, we could solve them. Try another, but I know you've got one. But there's no hurry, the lifelight's calling. In the van we're driving to Austin. This feels like time is making fun of me. ಸೊ ಇದೆಲ್ಲ ಆರಿದ್ಮೇಲೆ ಇದನ್ನು ರುಬ್ಕೊಂಡು ಆಮೇಲೆ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ. ಸೊ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ, ಹಾಗೆ 1 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಆನಿಯನ್ನು ಇಷ್ಟನ್ನು ಹಾಕ್ಕೊಂಡು ಅದು ಘಮ ಅನ್ನೋ ತನಕ, ಆನಿಯನ್ನು ಸ್ವಲ್ಪ ರೆಡ್ಡಿಶ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಸೊ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಗೆ ಒಂದು ಮಾತು ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಯಾವತ್ತೂ ಕೂಡ ಗ್ರೇಟ್ಫುಲ್ ಆಗಿರಬೇಕಾಗುತ್ತೆ. ನಮ್ಮ ಜೀವನ ಎಷ್ಟೋ ಜನರ ಕನಸು ಕೂಡ ಆಗಿರುತ್ತೆ. ನಮ್ಮ ಹತ್ರ ಏನಿಲ್ಲ ಅನ್ನೋದಕ್ಕಿಂತ ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿದ್ದರೆ ನಮ್ಮ ಮನಸ್ಸು ಕೂಡ ಯಾವಾಗೂ ಕೂಡ ಖುಷಿಯಿಂದನೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತಿದ್ರೆ ನಿಮಗೆ ಬೇಕು ಅನ್ನೋದು ಕೂಡ ಸಿಗುತ್ತೆ. ಸೊ ಹಾಗಾಗಿ ಲೈಫಲ್ಲಿ ಯಾವತ್ತೂ ಕೂಡ ನಮ್ಮ ಹತ್ರ ಏನಿಲ್ಲ ಅನ್ನೋದಕ್ಕಿಂತ ನಮ್ಮ ಹತ್ರ ಇದೆಯಲ್ಲ ಅನ್ನೋ ಖುಷಿ ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ನಾನು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಂಡು ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಆಮೇಲೆ ಇದಕ್ಕೆ
ಒಂದು 2 ಅಥವಾ 2.5 ಸ್ಪೂನು ಧನಿಯಾ ಪುಡಿ, ಹಾಗೆ 1 ಸ್ಪೂನು ಅಚ್ಚ ಖಾರದ ಪುಡಿ ಅಥವಾ 1.25 ಸ್ಪೂನ್ ಅಚ್ಚ ಖಾರದ ಪುಡಿ. ಸೊ ನಮಗೆ ಖಾರ ಹೇಗೆ ಬೇಕೋ ಆ ಥರ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಯಾವತ್ತೂ ಕೂಡ ಇಲ್ಲಿ ಫಿಶ್ ಹಾಕೋದಕ್ಕೆ ಮೊದಲು ಸ್ವಲ್ಪ ಖಾರ ಉಪ್ಪು ಜಾಸ್ತಿನೇ ಹಾಕ್ಕೊಬೇಕು. ಫಿಶ್ ಹಾಕೊಂಡ ಮೇಲೆ ಅದು ಎಲ್ಲ ಹೀರ್ಕೊಂಬಿಡೋದ್ರಿಂದ ನಮಗೆ ಸಾಂಬಾರು ಆಮೇಲೆ ಟೇಸ್ಟ್ ನೋಡಿ ಕೂಡ ನಾವು ಹಾಕ್ಕೊಬೇಕಾಗುತ್ತೆ. ಇಲ್ಲ ಸಾಂಬಾರು ಸಪ್ಪೆ ಆಗೋ ಚಾನ್ಸಸ್ಸು, ಖಾರ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾನಿಲ್ಲಿ ಸಾಂಬಾರ ಮತ್ತು ಅಚ್ಚ ಖಾರದ ಪುಡಿ ಎರಡೂ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರಿಗೆ ನೀರು ಹಾಕ್ಕೊಬೇಕು. ಸೊ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಫಿಶ್ಶು ಅವಾಗೆ ತೊಳೆದಿದ್ರೆ ನೀವು ಫಿಶಲ್ಲಿ ಇನ್ನೂ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಾಂಬಾರಿಗೆ ನಾವು ಮೊದಲೇ ಜಾಸ್ತಿ ನೀರು ಹಾಕ್ಬಿಟ್ಟಿದ್ರೆ ಫಿಶ್ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳೋದ್ರಿಂದ ಅದು ಸ್ವಲ್ಪ ತೆಳ್ಳಗಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಫಸ್ಟು ಸಾಂಬಾರು ಗಟ್ಟಿಗೆ ಇರಲಿ, ಆಮೇಲೆ ನೀವು ಫಿಶ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲಿ ಕನ್ಸಿಸ್ಟೆನ್ಸಿ ನೋಡಿ ಅದು ಹೇಗೆ ಬೇಕೋ ಆ ಥರ ಮಾಡ್ಕೊಬೋದು. ಹಾಗೆ ಉಪ್ಪು ಖಾರ ಕೂಡ ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ನಮಗೆ ರುಚಿಯಾದ ಫಿಶ್ಶು ರೆಡಿ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಸಾಂಬಾರು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಬೇಯ್ದ ಮೇಲೆ ಫಿಶ್ನ ಹಾಕಬೇಕಾಗುತ್ತೆ. ಮೊದಲೇ ಫಿಶ್ ಹಾಕ್ಬಿಟ್ರೆ ಫಿಶ್ಶು ಬೇಗ ಬೇಯ್ಕೊಳ್ಳೋದ್ರಿಂದ ಅದೆಲ್ಲ ಬೇಯ್ಕೊಂಡು ಬಿಟ್ಕೊಂಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸಾಂಬಾರನ್ನು ಒಂದು 5ರಿಂದ 10 ನಿಮಿಷ ಮೊದಲೇ ಬೇಯಿಸ್ಕೊಂಬಿಟ್ಟು ಲಾಸ್ಟಲ್ಲಿ ಇನ್ನೊಂದು 10 ನಿಮಿಷ ಬೇಯಿಸ್ಬೇಕು ಅನ್ನೋ ಟೈಮಿಗೆ ಫಿಶ್ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಹಾಗೆ ಜಾಸ್ತಿ ಕೂಡ ತಿರುಗಿಸೋಕೆ ಹೋಗಬಾರ್ದು, ಫಿಶ್ಶು ಎಲ್ಲ ಕಲ್ಸ್ಕೊಂಬಿಡೋ ಚಾನ್ಸಸ್ ಕೂಡ ಇರುತ್ತೆ. ನಿಧಾನಕ್ಕೆ ಅದನ್ನು ಸಣ್ಣ ಊರಿನಲ್ಲಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಎತ್ತಿಟ್ಬಿಟ್ರೆ ನಮಗೆ ಫಿಶ್ ಕರಿ ರೆಡಿ ಆಗುತ್ತೆ. ಒಂದ್ಸಲಿ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.